ಸದಾಶಿವ ಆಯೋಗದ ವರದಿ ಆಯಿತು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ವರದಿ ಕೂಡ ವೈಜ್ಞಾನಿಕದ ವಿಚಾರಕ್ಕೆ, ಅಂದ್ರೆ ವೈಜ್ಞಾನಿಕವಾಗಿದೆಯಾ ಇಲ್ವಾ ಈ ತರದ ಒಂದಷ್ಟು ಚರ್ಚೆ. ನಾಗಮೋಹನ್ ದಾಸ್ ವರದಿ ಈಗಾಗಲೇ ಜಾರಿ ಮಾಡಿದ್ದೀವಿ. ನಾಗಮೋಹನ್ ದಾಸ್ ವರದಿ ಏನು 24.1% ಈ ರಾಜ್ಯದೊಳಗೆ SC ST ಇದ್ದಾರೆ ಅಂತ ಕೊಟ್ಟಿದ್ದೆ ನಾಗಮೋಹನ್ ದಾಸ್ ಅವರು ವರದಿ, ಅದನ್ನು ಜಾರಿ ಮಾಡಿದ್ವಿ. ಹೆಚ್ಚು SC ಮತ್ತು ST ಈ ರಾಜ್ಯದೊಳಗಿರುವಂಥ ಅತಿ ಹೆಚ್ಚು SC ST 24.1%. ಆ 24.1% ಬಜೆಟ್ಟಿನೊಳಗೇ 24.1% ದುಡ್ಡನ್ನು ಕೊಡಬೇಕು ಈ ಕಮ್ಯುನಿಟಿಗೆ, SC ಮತ್ತು ST ಅಂತ ಬಜೆಟ್ನೊಳಗಿನ ದುಡ್ಡು ಕೊಡುವಂಥದ್ದನ್ನು ಕ್ರಾಂತಿಕಾರಿ ನಿರ್ಧಾರವನ್ನು ಇವತ್ತೇನಾದರೂ ಆಗಿದ್ದರೆ ಅದು ಸಿದ್ದರಾಮಯ್ಯನವರು ಹಿಂದಿನ ಗೌರ್ಮೆಂಟ್ನೊಳಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರದೊಳಗೆ. ಸೊ ಹೇಗೆ ಹಾಗಾದರೆ ಒಳ ಮೀಸಲಾತಿ ಶಿಫಾರಸನ್ನು ಮಾಡಲಾಯಿತು? ಒಳ ಮೀಸಲಾತಿಯನ್ನು ಶಿಫಾರಸು ಮಾಡಿದಾಗಿದೆ. ಈಗ ನಿನ್ನೆ ಗೋವಿಂದ ಕಾರಜೋಳ ಅವರು ಮಾತಾಡಿದರು, ಇಲ್ಲೇ ಮಾಡ್ಬೋದಾಗಿತ್ತು ಅಂತ. ಯಾಕೆ ಹಿಂದಿನ ಸರ್ಕಾರದ ನೀವಿದ್ದಿರಲ್ಲ ಕಾರಜೋಳ ಸಾಹೇಬ್ರೆ, ಯಾಕೆ ಮಾಡಲಿಲ್ಲ ನೀವು? ಸರ್ಕಾರ ರಾಜ್ಯದೊಳಗೆ ಮಾಡಂಗಿದ್ರೆ ನೀವು ಮಾಡ್ಬೋದಾಗಿತ್ತು. ಅವತ್ತು ಯಾಕೆ ಮಾಡಲಿಲ್ಲ? ಅವತ್ತು ಯಾಕೆ ಕೇಂದ್ರ ಸರ್ಕಾರ ಕಳಿಸಿದ್ರಿ? ನೋಡಿ, ಈ BJP ಅವರಿಗೆ ಸಮಾಜದೊಳಗೆ ಒಡಕು ಹುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಬಟ್ ನಮ್ಮ ಆಸೆ ಏನು ಅಂದರೆ ಯಾವ ಸಮಾಜನೂ ಒಡಿಬಾರ್ದು, ಎಲ್ಲ ಸಮಾಜ ಒಂದಾಗಿ ಒಗ್ಗಟ್ಟಾಗಿರ್ಬೇಕನ್ನೋ ಆಸೆ ನಂದು ಇರ್ಬೋದು, ನಮ್ಮ ಪಕ್ಷದ ಇರ್ಬೋದು. ಸರೋಜಿನಿ ಮಹಿಷಿ ವರದಿಗೆ ನಿಮ್ಮ ಸರ್ಕಾರದಲ್ಲಾದರೂ ಅಥವಾ ನಿಮ್ಮ ಅವಧಿಯಲ್ಲಾದರೂ ಕಾಯಕಲ್ಪ ಸಿಗುತ್ತಾ? ನಿಶ್ಚಿತವಾಗಲಿ. ಸರೋಜಿನಿ ಮಹಿಷಿ ವರದಿಯನ್ನು ಈಗಾಗಲೇ ನಾವು ಅದರೊಳಗೆ ಭಾಳ ಮುಖ್ಯವಾಗಿದ್ವಿ ಏನಿದಾವೆ, ಈಗಾಗಲೇ ಅದಕ್ಕೊಂದು ಸಮಿತಿ ಮಾಡಿದ್ವಿ. ಸಮಿತಿ ಮಾಡಿ ಅದಕ್ಕೆ ನಾನೇ ಅಧ್ಯಕ್ಷ ಇರೋದ್ರಿಂದ ಈಗಾಗಲೇ 3 ಸಭೆಗಳನ್ನು ಮಾಡಿದ್ವಿ. ಕನ್ನಡಕ್ಕೆ ಮೊಟ್ಟ ಮೊದಲನೇ ಆದ್ಯತೆ, ಕನ್ನಡ ಒಂದು ಬೋರ್ಡ್ ಬರೀಬೇಕಾದ್ರೆ 60% ಕನ್ನಡನೇ ಇರಬೇಕು, 40% ಮಾತ್ರ ಬೇರೆ ಭಾಷೆ ಇರಬೇಕು ಅಂತ ಏನಾದರೂ ಆದೇಶವನ್ನು ಮಾಡಿದ್ದರೆ ಅದು ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ನಾವು ಮಾಡಿದ್ದೀವಿ. ಅದರ ಬಗ್ಗೆ ಚರ್ಚೆಗಳಾಗಿ ಈಗಾಗಲೇ ಇದನ್ನು ಮಾಡಲಿಕ್ಕೆ ರಾಜ್ಯಪಾಲರಿಗೆ ಕಳಿಸಿದ್ದೀವಿ. ಆರ್ಡಿನೆನ್ಸ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಕಳಿಸಿದ್ವಿ. ಆದಷ್ಟು ಬೇಗ ರಾಜ್ಯಪಾಲರು ಬಂದರೆ ಫೆಬ್ರವರಿ 28 ಡೆಡ್ಲೈನ್ ಕೊಟ್ಟಿದ್ದೀವಿ ನಾವು. ಮತ್ತು ಅದರ ಜೊತೆಗೆ ಶಿಕ್ಷಣದೊಳಗೆ ಈಗಾಗಲೇ 2 ಅಧಿವೇಶನದೊಳಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಬಿಲ್ ಪಾಸ್ ಆಗಿದೆ. ನಿಯಮಗಳನ್ನು ರೂಪಿಸಕತ್ತಿದ್ದೀವಿ. ಆ ನಿಯಮಗಳನ್ನು ಸರೋಜಿನಿ ಮಹಿಷಿ ವರದಿ ಆಧಾರದ ಮೇಲೆ ನಿಯಮಗಳನ್ನು ರೂಪಿಸಿದ್ವಿ. ಈಗಾಗಲೇ 3 ಸಭೆಗಳಾಗಿದ್ದಾವೆ. ಕೊನೆಯ ಸಭೆ ನಾನು ಮೊನ್ನೆ ಮಾಡಿದ್ದೀನಿ. ಅದನ್ನು ರೂಪಿಸಿ ಆದಷ್ಟು ಬೇಗನೆ ಜಾರಿಗೆ ತರುವಂಥ ಕೆಲಸ ಮಾಡ್ತೀವಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.